ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹೋಗುವುದಕ್ಕೆ 5 ದೇಶಗಳ ಹಡಗುಗಳಿಗೆ ಇರಾನ್ ಅವಕಾಶ ಮಾಡಿಕೊಟ್ಟಿದೆ. ಇದು ಅಧಿಕೃತ ಹೇಳಿಕೆ ಬಂದ ನಂತರ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಈ ಸುದ್ದಿಯನ್ನು ಹೇಳ್ತಾ ಇರೋದು. ಅದರ್ವೈಸ್ ಇಂಥ ಸುದ್ದಿಗಳು ಹಿಂದೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ ಒಂದು 5-6 ಸಲ ಬಂದವು. ಪ್ರತಿ ಸಲವೂ ನಾನು ಹೇಳ್ತಾ ಇದ್ದದ್ದು ಅಧಿಕೃತ ಹೇಳಿಕೆ ಬರೋ ತನಕ ನಂಬೋದಿಲ್ಲ ನಾವಿದನ್ನು ಅಂತ. ಟ್ವೀಟ್ ನೋಡ್ತಾ ಇದ್ದೀರಿ. ಇದು ಇರಾನ್ ವಿದೇಶಾಂಗ ಸಚಿವರ ಪರವಾಗಿ ಕಾನ್ಸುಲೇಟ್ ಜನರಲ್ ಆಫ್ IR ಇರಾನ್ ಇನ್ ಮುಂಬೈ ಇವರು ಮಾಡಿರುವ ಅಧಿಕೃತ ಟ್ವೀಟ್ ಇದು. ಇರಾನ್ ಫೈನಾನ್ಸ್ ಮಿನಿಸ್ಟರ್ ಅಬ್ಬಾಸ್ ಅರ್ಗಾಜಿ ಅವರ ಹೇಳಿಕೆ ಅಂತ ಹೇಳಿ ಇದನ್ನು ಟ್ವೀಟ್ ಮಾಡಿದ್ದಾರೆ. ವಿ ಪರ್ಮಿಟೆಡ್ ಪ್ಯಾಸೇಜ್ ಥ್ರೂ ದ ಸ್ಟ್ರೇಟ್ ಆಫ್ ಹಾರ್ಮುಜ್ ಫಾರ್ ಫ್ರೆಂಡ್ಲಿ ನೇಷನ್ಸ್ ಇನ್ಕ್ಲೂಡಿಂಗ್ ಚೈನಾ, ರಷ್ಯಾ, ಇಂಡಿಯಾ, ಇರಾಕ್ ಆ್ಯಂಡ್ ಪಾಕಿಸ್ತಾನ್. ಈ 5 ದೇಶಗಳಿಗೆ ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹೋಗುವುದಕ್ಕೆ 5 ದೇಶದ ಹಡಗುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಅಬ್ಬಾಸ್ ಅರಾಗ್ಜಿ ಅವರ ಹೇಳಿಕೆ, ಇರಾನಿನ ಫಾರಿನ್ ಮಿನಿಸ್ಟರ್ ಹೇಳಿಕೆ ಅಂತ ಇದನ್ನು ಟ್ವೀಟ್ ಮಾಡಿದ್ದಾರೆ. ಇನ್ನೂ ಒಂದಿದೆ, ಬಾಂಗ್ಲಾದೇಶದ ಹಡಗುಗಳಿಗೆ ಒಂದು ಅವಕಾಶ ಸಿಗಬಹುದು ಅಂತ. ವಾಟ್ ಎವರ್ ಇಟ್ ಈಸ್, ಭಾರತಕ್ಕೊಂದು ದೊಡ್ಡ ರಿಲೀಫ್. ಸುಮಾರು 22 ಹಡಗು ಸಿಕ್ಕಾಕೊಂಡಿದ್ದಾವಲ್ಲಿ, ಇನ್ನು 22 ಹಡಗು. ಅಲ್ಲಿ ಸಿಕ್ಕಿ ಹಾಕಿಕೊಂಡ ಹಡಗುಗಳು ಹೊರಗೆ ಬರೋದಕ್ಕೆ ಅವಕಾಶ ಸಿಕ್ಕರೆ ಒಂದು ರಿಲೀಫ್. ಇಲ್ಲಿಂದ ಹಡಗುಗಳು ಹೋಗಿ ಅಲ್ಲಿ ಕ್ರೂಡ್ ಆಯಿಲು LPG ಲೋಡ್ ಮಾಡ್ಕೊಂಡು ವಾಪಸ್ ಬರೋದಕ್ಕೆ ಅವಕಾಶ ಸಾಧ್ಯ ಆಗಿಬಿಟ್ರೆ ಫುಲ್ ರಿಲೀಫ್. ಆಮೇಲೆ ನೀವು ಏನಾರ ಬಡ್ದಾಡ್ಕೊಂಡು ಹೋಗ್ರಪ್ಪ, ನಮ್ಮ ಪಾಡಿಗೆ ನಾವು ಆರಾಮಾಗಿರ್ತೀವಿ ಅಂತ ಅನ್ನಬಹುದು. ದೊಡ್ಡದೊಂದು ರಿಲೀಫ್ ಸಿಕ್ಕಿದೆ. ಯುದ್ಧ ಶುರುವಾಗಿ 27ನೇ ದಿನಕ್ಕಿದು, 27ನೇ ದಿನಕ್ಕೆ. ಇದನ್ನು ಭಾರತದ ರಾಜತಾಂತ್ರಿಕತೆಗೆ ಸಿಕ್ಕ ಗೆಲುವು ಅಂತ ಹೇಳ್ಬೇಕಾ ಹೇಳಬಾರ್ದ, ನೀವು ಡಿಸೈಡ್ ಮಾಡಿ. ಆರಂಭದಲ್ಲಿ ದೇಶ ಭಾರತ ಇರಾನಿನ ವಿರುದ್ಧನೇ ನಿಂತ್ಕೊಂಡು ಬಿಟ್ಟಿದೆ ಅನ್ನುವ ವಾತಾವರಣ ಕ್ರಿಯೇಟ್ ಆಗಿತ್ತು. ನಮಗೆ ನೋಡಿದ್ರೆ ಹಾಗೆ ಅನ್ನಿಸ್ತಿತ್ತು. ಫೆಬ್ರವರಿ 26, 27ನೇ ತಾರೀಕು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ನಲ್ಲಿದ್ದಾರೆ. ಇಸ್ರೇಲ್ನಲ್ಲಿ ನರೇಂದ್ರ ಮೋದಿ ನೆತನ್ಯಾಹು ಆಪ್ತತೆ, ಆತ್ಮೀಯತೆ ಕಾಣಿಸ್ತಾ ಇದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದು ಏನು ಇಸ್ರೇಲಿ ಪಾರ್ಲಿಮೆಂಟಿಗೆ ನರೇಂದ್ರ ಮೋದಿ ಅವ್ರನ್ನ ಕರೆದಿದ್ದೇನು, ಅಲ್ಲಿನ ಜಂಟಿ ಸದನವನ್ನು ಉದ್ದೇಶಿಸಿ ಮೋದಿಯವರು ಭಾಷಣ ಮಾಡಿದ್ದೇನು, ಇಸ್ರೇಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದೇನು, ನೆತನ್ಯಾಹು ಪತ್ನಿ ಸಮೇತರಾಗಿ ಬಂದು ವಿಮಾನದ ತನಕ ಬಂದು ಕಳಿಸಿಕೊಟ್ಟಿದ್ದೇನು, ನರೇಂದ್ರ ಮೋದಿಯವರ ರೀತಿಯಲ್ಲಿ ಆ ಕಟ್ ಕೋಟ್ ಹಾಕ್ಕೊಂಡಿದ್ದೇನು. ಅದನ್ನು ನೋಡಿದಾಗ ಎಂಥ ಆತ್ಮೀಯತೆ ಅಪ್ಪ ಇದು ಅಂತ. ಮೋದಿ ಬಂದು ಇಲ್ಲಿಗೆ ಲ್ಯಾಂಡ್ ಆದರೂ ಅಲ್ಲಿ ಇಸ್ರೇಲ್ ಶುರು ಹಚ್ಕೊಂಡ್ಬಿಡ್ತು ಇರಾನಿನ ಮೇಲಿನ ದಾಳಿಯನ್ನು. ಅಮೇರಿಕಾ ಇಸ್ರೇಲಿನ ಜಂಟಿ ದಾಳಿ ಶುರುವಾಗ್ಬಿಡ್ತು. ವೆರಿ ನೆಕ್ಸ್ಟ್ ಡೇ ದೊಡ್ಡ ಟೀಕೆ ಬಂತು ದೇಶದ ಒಳಗೆ. ಇದು ಯಾಕೆ ಬೇಕಾಗಿತ್ತೀಗ ಅಂತ. ಅಂದರೆ ಔಟ್ರೈಟ್ ಆಗಿ ನೀವು ಇರಾನಿನ ವಿರುದ್ಧ ಇಸ್ರೇಲ್ನ ಪರವಾಗಿ ನಿಂತ್ಕೊಂಡ್ಬಿಟ್ರಿ ಅಂತ. ಯುದ್ಧ ಶುರುವಾಯಿತು. ಡೇ 1 ಇರಾನಿನ ಸುಪ್ರೀಂ ಲೀಡರ್ನ ಹೊಡೆದ್ಬಿಟ್ರು. ಅಯಾತುಲ್ಲಾ ಅಲಿ ಖಮೇನಿ ಇನ್ನು 40 ಜನರ ಜೊತೆ ಹೊಡೆದ್ಬಿಟ್ರು. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಭಾರತದಿಂದ ಒಂದು ಖಂಡನೆ ಇಲ್ಲ, ಒಂದು ಸಂತಾಪ ಇಲ್ಲ. ಮತ್ತೆ ಚರ್ಚೆ ಶುರುವಾಯಿತು. ಹಂಗಿದ್ರೆ ಪೂರ್ತಿ ಕೈ ಬಿಟ್ಟುಬಿಟ್ರ ಇರಾನನ್ನು ಅಂತ. 5ನೆಯ ದಿನ ನಮ್ಮ ಫಾರಿನ್ ಸೆಕ್ರೆಟರಿ ಹೋಗಿ ಇರಾನಿನ ರಾಯಭಾರ ಕಚೇರಿಗೆ ಹೋಗಿ ಅಲ್ಲೊಂದು ಶ್ರದ್ಧಾಂಜಲಿಗೆ ಅಂತ ಫೋಟೋ ಇಟ್ಟಿದ್ರು. ವಿಕ್ರಮ್ ಮಿಸ್ರಿ ಅವರು ಹೋಗಿ ಶ್ರದ್ಧಾಂಜಲಿಗೆ ಅಂತ ಅಯಾತುಲ್ಲಾ ಅಲಿ ಖಮೇನಿ ಫೋಟೋ ಇಟ್ಟಿದ್ರು. ಪಕ್ಕದಲ್ಲೊಂದು ಮೆಸೇಜ್ ಬರೆಯೋದಕ್ಕೆ ಬುಕ್ ಇಟ್ಟಿದ್ರು. ಆ ಬುಕ್ನಲ್ಲಿ ಸಂತಾಪ ಬರೆದು ಸೈನ್ ಹಾಕಿ ಬಂದರು ಅಷ್ಟೇ. ಸಂತಾಪ ಬರೆದು ಸೈನ್ ಹಾಕಿ ಬಂದಿತ್ತು. ಅಲ್ಲಿಗೆ ಇರಾನಿನ ಅಂದರೆ ಕಂಪ್ಲೀಟಾಗಿ ಇರಾನನ್ನು ಡಂಪ್ ಮಾಡಿ ಭಾರತ ಇಸ್ರೇಲು ಅಮೇರಿಕದ ಜೊತೆಗೆ ನಿಂತ್ಕೊಂಡ್ಬಿಡ್ತು ಅಂತಾಯಿತು. ಅದೇ ಮಾತು ಸತ್ಯ ಆಗಿದ್ದರೆ ಇರಾನ್ ಯಾಕ್ರಿ 5 ಫ್ರೆಂಡ್ಲಿ ನೇಷನ್ಸ್ನ ಪಟ್ಟಿಯಲ್ಲಿ ಭಾರತವನ್ನು ಕನ್ಸಿಡರ್ ಮಾಡ್ತಿತ್ತು ಇವತ್ತು? ಅದೇ ಮಾತು ಸತ್ಯ ಆಗಿದ್ದರೆ. ನಾವು ನೀವು ನಮ್ಮಂಥ ಜನಸಾಮಾನ್ಯರು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ನಮಗೆ ನಿಮಗೆ ಅರಿವಿಗೆ ಬರದಂತೆ ಬ್ಯಾಕ್ ಚಾನಲ್ನಲ್ಲಿ ಏನೇನೋ ನಡೀತಾ ಇರುತ್ತೆ. ದೇಶದ ಭದ್ರತೆ ಅಂದರೆ ಬರೀ ಮಿಲಿಟರಿ ಭದ್ರತೆ ಒಂದೇ ಅಲ್ಲ,
ಅದರಲ್ಲಿ ಇಂಧನ ಭದ್ರತೆ ಇರುತ್ತೆ, ಆರ್ಥಿಕ ಭದ್ರತೆ ಇರುತ್ತೆ. ಎಲ್ಲದರ ರಕ್ಷಣೆಗೆ ಕಟಿಬದ್ಧವಾಗಿರುವವರದೊಂದು ಟೀಮು ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡ್ತಿರುತ್ತೆ. ಇರಾನನ್ನು ಡಂಪೆ ಮಾಡಿಬಿಡ್ತು ಭಾರತ ಅನ್ನುವ ಸಿಚುವೇಷನ್ನಲ್ಲಿ ಅದೇ ಟೈಮ್ಗೆ ಏನಾಯಿತು, ಶ್ರೀಲಂಕಾ ತೀರದಿಂದ 45 ನಾಟಿಕಲ್ ಮೀಲ್ ದೂರದಲ್ಲಿ ಭಾರತದ ವಿಶಾಖಪಟ್ಟಣಂದಿಂದ ಇರಾನಿಗೆ ಹೋಗ್ತಾ ಇದ್ದ ಇರಾನಿನ ನೌಕಾಪಡೆಯ ಒಂದು ಹಡಗನ್ನು ಅಮೇರಿಕದ ಸಬ್ಮೆರಿನ್ ಬಂದು ಹೊಡೆದು ಹಾಕ್ತು. ಆವಾಗಲೂ ಟೀಕೆಗಳು ಬಂದು ನಮ್ಮ ಅತಿಥಿಗಳಾಗಿ ವಾಪಸ್ ಹೋಗ್ತಾ ಇದ್ದವರು ಅವರು ಅಂತ. ಮಾರನೇ ದಿವಸ ಒಂದು ಸುದ್ದಿ ಬಂತು ನೋಡಿ. ಅಂದರೆ ಸಂಬಂಧಗಳನ್ನು ನಾವು ಅಂದ್ಕೊಂಡಷ್ಟು ಬಿಗಡಾಯಿಸಿಲ್ಲ ಅನ್ನುವ ಸುದ್ದಿ ಮಾರನೇ ದಿವಸ ಬಂತು. ಅಲ್ಲಿ ಮುಳುಗೋಯ್ತಲ್ಲ ಇರಾನಿನ ಸಬ್ಮೆರಿನ್ ಕೈಯಲ್ಲಿ ಸಿಕ್ಕು. ಅದು ಒಂದೇ ಹಡಗಲ್ಲ, ವಿಶಾಖಪಟ್ಟಣಂದಿಂದ ಹೊರಟಿದ್ದು ಇನ್ನೂ ಒಂದು ಹೊರಟಿತ್ತು. ಅದು ಅರಬ್ಬಿ ಸಮುದ್ರದಲ್ಲಿ ಕೊಚ್ಚಿನ್ ಹತ್ತತ್ರ ಇದ್ದಾಗ ಅದಕ್ಕೂ ಗೊತ್ತಾಯ್ತು ನಮ್ಮನ್ನು ಹೊಡಿತಾರೆ ಇವರು ಅಂತ. ನಮಗೆ ರಕ್ಷಣೆ ಬೇಕು ಅಂತ ಭಾರತವನ್ನು ಕೇಳ್ಕೊಂಡ್ರೆ ಭಾರತ ಬನ್ನಿ ಇಲ್ಲಿ ಡಾಕ್ ಮಾಡಿ ಅಂತ ಹೇಳ್ತು, ಆ್ಯಂಕರ್ ಹಾಕಿ ಅಂತ ಹೇಳ್ತು. ಕೊಚ್ಚಿನ್ನ ಬಂದರಿನಲ್ಲಿ ಇರಾನಿನ ನೌಕಾಪಡೆಯ ಹಡಗಿಗೆ ಇರೋದಕ್ಕೆ ಭಾರತ ಅವಕಾಶ ಮಾಡಿಕೊಡ್ತು. ದಟ್ ಇಸ್ ಅ ಗುಡ್ ವಿಲ್ ಜೆಸ್ಚರ್. ಅದರ ಮಧ್ಯದಲ್ಲಿ ಭಾರತ ಯುದ್ಧ ಅಂತ ಬಂದಾಗ ಇಸ್ರೇಲ್ ಅಮೆರಿಕದ ಜೊತೆಗೆ ನಿಂತ್ಕೊಳ್ಳಿಲ್ಲ. ಇದು ಶಾಂತಿಯ ಕಾಲ, ಯುದ್ಧದ ಕಾಲ ಅಲ್ಲ ಅಂತ ಹೇಳ್ತಾ ಬಂತು. ಇರಾನಿನ ಸುಪ್ರೀಂ ಲೀಡರ್ನೇ ಹೊಡೆದಾಕ್ಬಿಟ್ಟಿದ್ದಾರೆ. ಬಟ್ ಅಧ್ಯಕ್ಷರ ಜೊತೆಗೆ ಭಾರತ ನಿರಂತರ ಸಂಪರ್ಕದಲ್ಲಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇರಾನಿನಲ್ಲಿ ರೆಲೆವೆಂಟ್ ಜನರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. ಇರಾನಿನಲ್ಲಿ ಸಿಲುಕಿಕೊಂಡಿದ್ದ ಭಾರತೀಯರನ್ನು ಅಲ್ಲಿಂದ ಹೊರಗೆ ತರ ಕೆಲಸ ಆಯಿತು. ಇರಾನಿಗೆ ಮೆಡಿಕಲ್ ಏಡ್ ಭಾರತ ಕಳಿಸ್ತು. ಯುದ್ಧದ ಸಂದರ್ಭದಲ್ಲಿ ಸಾವು ನೋವುಗಳಾಗಿರ್ತವೆ, ಗಾಯಗಳಾಗಿರ್ತವೆ, ಟ್ರೀಟ್ಮೆಂಟಿಗೆ ಮೆಡಿಕಲ್ ಏಡ್ ಭಾರತ ಕಳಿಸ್ತು. ಇದನ್ನೇ ರೀ, ಅಂದರೆ ಒಂದೇ ಸಮಯಕ್ಕೆ ಪರಸ್ಪರ ಶತ್ರುಗಳಾಗಿರುವ ಇಬ್ಬರ ಜೊತೆಗೂ ಎಂಗೇಜ್ ಮಾಡಬಹುದಾದಂಥ ವಿದೇಶಾಂಗ ನೀತಿಯೊಂದನ್ನು ಬೆಳೆಸೋದಿದೆಯಲ್ಲ, ಅದು ಟ್ಯಾಲೆಂಟ್. ಅಂದರೆ ಪರಸ್ಪರ ಬಡದಾಡ್ತಿದ್ದಾರೆ ಅವರು. ನಾವು ಇಬ್ಬರ ಜೊತೆಗೂ ಸಮಾನವಾದ ಸಂಬಂಧ ಸಂಪರ್ಕಗಳನ್ನು ಇಟ್ಕೊಂಡಿರ್ತೀವಿ. ಅಲಿಪ್ತ ನೀತಿಯ ಹೊಸ ವರಸೆ ಇದು. ಇಸ್ರೇಲ್ ಜೊತೆಗೂ ನಮಗೆ ಚೆನ್ನಾಗೇ ಇದೆ, ಇರಾನ್ ಜೊತೆಗೂ ಚೆನ್ನಾಗಿದೆಯಪ್ಪ. 5 ಹಡಗು ಅಂದ್ರೇನು, 5 ಮಿತ್ರ ದೇಶಗಳ ಪೈಕಿ ಒಂದು ದೇಶ ನಾವು ಭಾರತದ ಹಡಗುಗಳನ್ನು ಹಾರ್ಮುಜ್ ದಾಟೋದಕ್ಕೆ ಬಿಡ್ತೀವಿ ಅಂತ ಅಧಿಕೃತವಾದ ಹೇಳಿಕೆ ಬಂದಿದೆ. ಇದನ್ನು ವಿದೇಶಾಂಗ ನೀತಿಯ ಗೆಲುವು ಅಂತ ಅನ್ನೋದಕ್ಕೆ ಏನು ತಪ್ಪು ಹೇಳಿ? ಏನು ತಪ್ಪು? ಇಷ್ಟು ದಿವಸ ನಾನು ಹೇಳಿದೆ ವಿತ್ ಅ ಪಿಂಚ್ ಆಫ್ ಸಾಲ್ಟ್ನ ಮಾತಾಡ್ತಾ ಬಂದದ್ದು. ನಂಬೋದಕ್ಕಾಗೋದಿಲ್ಲ ಅಂತ ಸುದ್ದಿಗಳನ್ನು ಅಧಿಕೃತ ಆಗಿದೆ. ಈಗ ಹಡಗುಗಳು ಬರದೇ ಇದ್ದಾಗ ಭಾರತದ ವಿದೇಶಾಂಗ ನೀತಿ ಹಾಳಾಗಿ ಹೋಗಿದೆ, ನೀವು ಇಸ್ರೇಲ್ ಜೊತೆಗೆ ಸಂಬಂಧ ಇಟ್ಕೊಂಡ್ರಿ, ಆ ಕಾರಣಕ್ಕೆ ಇರಾನಿಗೆ ಸಿಟ್ಟು ತರಿಸಿದ್ರಿ, ಇರಾನಿಂದು ಭಾರತದ್ದು ಎಂಥ ಪುರಾತನವಾದ ಐತಿಹಾಸಿಕವಾದ ಸಂಬಂಧ, ಅದನ್ನು ಕಡೆಗಣಿಸಲಾಯಿತು, ಎಲ್ಲ ಮಾತಾಡಿದ್ರಪ್ಪ. ಈಗ ಹಾರ್ಮುಜ್ ಸ್ಟ್ರೇಟ್ ಓಪನ್ ಮಾಡ್ತೀವಿ ಭಾರತಕ್ಕೆ ಅಂದ ಕೂಡಲೇ ಇರಾನಿಗೆ ಧನ್ಯವಾದ, ಇರಾನ್ ದೊಡ್ಡ ಮನಸ್ಸು ಮಾಡ್ತು, ಇರಾನ್ ಮಾನವೀಯತೆ ದೃಷ್ಟಿಯಿಂದ ಭಾರತದ ಹಡಗುಗಳನ್ನೂ ಬಿಡೋದಕ್ಕೆ ನಿರ್ಧಾರ ಮಾಡಿದೆ, ಇರಾನ್ ಹಿಂಗೆ. ಅಂದರೆ ಹಾಳಾದರೆ ನಮ್ಮವ್ರ ಕಾರಣ, ಒಳ್ಳೆಯದಾದ್ರೆ ಅವ್ರ ಕಾರಣ ಅಂತ. ಇಂಥದ್ದೊಂದು ನಿಲುವಿನ ಜನ ಇದ್ದಾರೆ. ಅವರಿಂದ ಬಿಡಿ. ಆಪರೇಷನ್ ಊರ್ಜಾ ಸುರಕ್ಷಾ ಅನ್ನುವ ಆಪರೇಷನ್ ಒಂದನ್ನು, ಕಾರ್ಯಾಚರಣೆಯೊಂದನ್ನು ಭಾರತದ ನೌಕಾಪಡೆ ಆರಂಭಿಸಿದೆ. ಅದರ ಮ್ಯಾಪ್ ತುಂಬ ಸಲ ತೋರಿಸಿದ್ದೀವಿ ನಾವು. ಹಾರ್ಮುಜ್ ಜಲಸಂಧಿಯ ಮ್ಯಾಪು. ಪರ್ಷಿಯನ್ ಗಲ್ಫ್ ಇದೆ. ಪರ್ಷಿಯನ್ ಗಲ್ಫ್ನಿಂದ ಹಾರ್ಮುಜ್ ಜಲಸಂಧಿ ಅನ್ನುವ 31 ಕಿಲೋಮೀಟರ್ ಅಗಲದ ಅದೊಂದು ಜಾಗ. ಆ ಜಾಗವನ್ನು ದಾಟಿಕೊಂಡ್ರೆ ಗಲ್ಫ್ ಆಫ್ ಒಮನ್ ಬರುತ್ತೆ. ಗಲ್ಫ್ ಆಫ್ ಒಮನ್ನಿಂದ ಕೆಳಗಡೆ ಬಂದರೆ ಅರಬ್ಬಿ ಸಮುದ್ರ ಶುರುವಾಗುತ್ತೆ. ಅಲ್ಲಿ ಲೆಫ್ಟ್ ಸೈಡು ಪಾಕಿಸ್ತಾನವನ್ನು ದಾಟ್ಕೊಂಡು ಹಡಗುಗಳು ಬರಬೇಕು. ಪಾಕಿಸ್ತಾನದ ಹತ್ತಿರದ ಇಂಟರ್ನ್ಯಾಷನಲ್ ವಾಟರ್ಸ್ನಲ್ಲಿ ಹಡಗುಗಳು ಬರಬೇಕು. ಗಲ್ಫ್ ಆಫ್ ಒಮನ್ನಿಂದ ಹೊರಗಡೆ ಬಂದ ತಕ್ಷಣ ಅಲ್ಲಿ ಭಾರತದ ನೌಕಾಪಡೆಯ ಹಡಗುಗಳು ಇರ್ತವೆ. LPG ಕ್ರೂಡ್ ಆಯಿಲ್ ತಗೊಂಡು ಹಾರ್ಮುಜ್ ಜಲಸಂಧಿಯನ್ನು ದಾಟ್ಕೊಂಡು ಗಲ್ಫ್ ಆಫ್ ಒಮನ್ನಿಂದ ಹೊರಗೆ ಬಂದು ಅರಬ್ಬಿ ಸಮುದ್ರವನ್ನು ಹಡಗುಗಳು ಎಂಟರ್ ಆಗ್ತಾ ಇದ್ದಂತೆ ಅಲ್ಲಿ ಭಾರತೀಯ ನೌಕಾಪಡೆಯ ಹಡಗುಗಳಿರ್ತವೆ.
ಸುರಕ್ಷಿತವಾಗಿ ಆಯಿಲ್ ಟ್ಯಾಂಕರ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ, LPG ಟ್ಯಾಂಕರ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ. ಇಷ್ಟು ದಿವಸ ಇಷ್ಟು ಬಿಗಿ ಭದ್ರತೆ ಅವಶ್ಯಕತೆ ಇರಲಿಲ್ಲ. ಈಗ ಯಾವಾಗ ಏನಾಗುತ್ತೋ ಹೇಳೋದಕ್ಕೆ ಬರೋದಿಲ್ಲ. ಯಾರೋ ದಾಳಿ ಮಾಡಿ ನಾಶಪಡಿಸಿ ಬಿಡಬಹುದು ಅನ್ನುವಂಥ ಅಪಾಯ ಒಂದಾದರೆ, ಇನ್ನೊಂದು ಹಡಗುಗಳು ಹೈಜಾಕ್ ಆಗಿಬಿಟ್ರೆ ಏನು ಮಾಡ್ತೀರಿ? ಹಡಗುಗಳ ಹೈಜಾಕ್ ಆದರೆ ಆಗಿಬಿಟ್ರೆ ಏನು ಮಾಡ್ತೀರಿ? ಭಾರತದ ತೀರದ ಕಡೆ ಬಿಟ್ಟು ನಾನು ಸ್ವಲ್ಪ ರೈಟಿಗೆ ಹೋದರೆ ಆಫ್ರಿಕನ್ ತೀರ ಬರ್ತೀರಿ. ಅಲ್ಲಿ ಹಡಗುಗಳು ಅಲ್ಲೆಲ್ಲ ಇದ್ದಾರೆ, ಈ ಕಡೆ ತನಕ ಬರೋದಿಲ್ಲ ಅಂತ ಹೆಂಗೆ ಹೇಳ್ತೀರಿ? ಮೊದಲೇ ಬರಗಾಲ ಇದು, ಮೊದಲೇ ಆಯಿಲ್ ಇಲ್ಲ, ಒದ್ದಾಟ ಇದೆ. ನೌಕಾಪಡೆಗಳ ಬೆಂಗಾವಲಿನೊಂದಿಗೆ ಹಡಗುಗಳು ಬರ್ತವೆ. ಈಗ ಇನ್ನೆರಡು ಬರ್ತಾ ಇದ್ದಾವೆ. ಈಗ ಜಗ್ ವಸಂತ್ ಅಂತ ಒಂದು, ಪೈನ್ ಗ್ಯಾಸ್ ಅಂತ ಇನ್ನೊಂದು. ಜಗ್ ವಸಂತ್ ಹಡಗು ಇವತ್ತು ರಾತ್ರಿ ಗುಜರಾತ್ನ ಕಾಂಡ್ಲಾ ಬಂದರಿಗೆ ಬರುತ್ತೆ. 47,600 ಮೆಟ್ರಿಕ್ ಟನ್ LPG ತಗೊಂಡು ಬರ್ತಾ ಇದೆ ಜಗ್ ವಸಂತ್. ನಾಳೆ ಪೈನ್ ಗ್ಯಾಸ್ ಅನ್ನುವ ಇನ್ನೊಂದು ಹಡಗು 45,000 ಮೆಟ್ರಿಕ್ ಟನ್ LPG ತಗೊಂಡು ಬರುತ್ತೆ. 45,000 ಒಂದು ಹಡಗಿನಲ್ಲಿ, 47,600 ಮೆಟ್ರಿಕ್ ಟನ್ ಇನ್ನೊಂದು ಹಡಗಿನಲ್ಲಿ. ಎರಡೂ ಸೇರಿಸಿದ್ರೆ ಭಾರತದ ಒಂದು ದಿನದ ಅವಶ್ಯಕತೆ, ನೆನಪಿಟ್ಕೊಳ್ಳಿ, ಒಂದು ದಿನದ ಅವಶ್ಯಕತೆ. ಸಮ್ವೇರ್ ಬಿಟ್ವೀನ್ 90,000 to 95,000 ಮೆಟ್ರಿಕ್ ಟನ್ ಪರ್ ಡೇ LPG ಭಾರತದ ಅವಶ್ಯಕತೆ, ಒಂದು ದಿನದ ಅವಶ್ಯಕತೆ ಇದರಿಂದ ಪೂರೈಸುತ್ತೆ. ನಾಳೆ ಮಂಗಳೂರಿಗೆ 45,000 ಮೆಟ್ರಿಕ್ ಟನ್ LPG ಹೊತ್ತಂಥ ಹಡಗು ಬರುತ್ತೆ. ಈ ಹಡಗುಗಳಲ್ಲಿ ಭಾರತೀಯ 60 ನಾವಿಕರುಗಳು ಸುರಕ್ಷಿತವಾಗಿ ಬರ್ತಾ ಇದ್ದಾರೆ. ಕುವೈತ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಈ ಹಡಗುಗಳು ಭಾರತಕ್ಕೆ ಬರ್ತಾ ಇದ್ದಾವೆ. ಜಗ್ ವಸಂತು ವಿಯೆಟ್ನಾಂನ ಧ್ವಜ ಇಟ್ಕೊಂಡು ಬರ್ತಾ ಇದೆ ಅಂತ ಒಂದು ಸುದ್ದಿ ಇದೆಯಪ್ಪ. ವಿಯೆಟ್ನಾಂನ ಧ್ವಜದೊಂದಿಗೆ ಬರ್ತಾ ಇದೆ ಅಂತ. ಒಂದು ಧ್ವಜ, ಒಂದು ದೇಶದ ಧ್ವಜ ಒಂದು ಹಡಗಿನ ಮೇಲಿದೆ ಅಂದರೆ ಆ ದೇಶಕ್ಕೆ ಹಡಗು ಹೋಗ್ತಾ ಇದೆ ಅಂತ ಅರ್ಥ. ವಿಯೆಟ್ನಾಂ ಧ್ವಜ ಹೊತ್ತ ಹಡಗು ಗುಜರಾತ್ನ ಕಾಂಡ್ಲಾ ಬಂದರಿಗೆ ಯಾಕೆ ಬರ್ತಾ ಇದೆ? ಅಲ್ಲಿಂದ ಮಂಗಳೂರಿಗೆ ಯಾಕೆ ಬರುತ್ತದು? ಯಾಕೆ ಅಂದರೆ ಕೆಲವು ಹಡಗುಗಳನ್ನು ಮಾರ್ಗ ಮಧ್ಯೆಯೇ ವ್ಯವಹರಿಸಿಕೊಂಡು, ಅಂದರೆ ಭಾರತ ನಾವು ದುಡ್ಡು ಕೊಡ್ತೀವಿ, ಇದನ್ನ ಆ ಕಡೆ ಹೋಗ್ತಾ ಇತ್ತ, ಈ ಕಡೆ ಕಳಿಸ್ಬಿಡಿ ಅಂತೇಳಿ ಕೆಲವು ಹಡಗುಗಳನ್ನು ಡೈವರ್ಟ್ ಮಾಡಿಕೊಂಡಿತು ಅನ್ನುವ ಸುದ್ದಿಗಳು ಬಂದು. ಬಹುಶಃ ಇದು ಕೂಡ ಹಾಗೆ ಆಗಿರಬೇಕು. ಮೊನ್ನೆಯೂ ಒಂದು ಹಡಗು ದಕ್ಷಿಣ ಚೀನಾಕ್ಕೆ ಹೋಗ್ತಾ ಇದ್ದಂಥ ಹಡಗೊಂದು ಅದು ಡಿರೂಟ್ ಮಾಡಿಕೊಂಡು ವಿಶಾಖಪಟ್ಟಣಂ ಕಡೆ ಬರ್ತಾ ಇದೆ ಅಂತ ಒಂದು ಸುದ್ದಿ ಬಂತಲ್ಲ. ಬಹುಶಃ ಜಗ್ ವಸಂತ್ ಕೂಡ ಹಾಗೆ ಆದ ಹಂಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.